ಗ್ರಾಮ ಸಭೆಯ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ನಾಗಪ್ಪನವರು ವಹಿಸಿಕೊಂಡು ಈ ಸಭೆಯನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ತಾ ಅವರನ್ನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಈಶ್ವರ್ ಬೆನಕಟ್ಟಿ ಅವರು, ಮುಖ್ಯ ಅಧೀಕ್ಷಕರು, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯತ್ ಅರಸೀಕೆರೆ, ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ನಾಗವೇದಿ ರಂಗಪ್ಪನವರು, ಪ್ರಕೃತಿ ಫೌಂಡೇಶನ್ ಮುಖ್ಯಸ್ಥರು, ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ರೇಣುಕಮ್ಮನವರು, ಸೂಪರ್ವೈಸರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅರಸೀಕೆರೆ, ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ರೇಣುಕಪ್ಪ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಲ್ಲಾಪುರ, ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಮನು ಕೆವಿ, ಕಾರ್ಯದರ್ಶಿಗಳು, ಕಳಲೂರು ಗ್ರಾಮ ಪಂಚಾಯಿತಿ ಕಳಲೂರು, ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು. ಈ ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ನಮ್ಮ ಶಾಲೆಯ ಪ್ರತಿನಿಧಿಯಾಗಿ ಸಿದ್ದೇಶ್ ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿರುವುದರಿಂದ ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಮತ್ತು ಮಕ್ಕಳ ಪರವಾಗಿ ಮತ್ತೊಬ್ಬಳು ಗಣೇಶ್ರೀನು ಸಹ ಈ ಸಭೆಯಲ್ಲಿ ಭಾಗವಹಿಸಿರುವುದರಿಂದ ಅವಳನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಪ್ರೌಢಶಾಲಾ ಎಲ್ಲಾ ಸಹ ಶಿಕ್ಷಕ ಬಂಧುಗಳನ್ನು ಸಹ ಈ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾರೆ. ಯಲ್ಲಾಪುರ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಾ ಶಿಕ್ಷಕರು ಸಹ ಆಗಮಿಸಿದ್ದಾರೆ, ಅವರನ್ನು ಸಹ ಈ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಅವರನ್ನು ಸಹ ಈ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಕ್ಕಳ ಈ ಒಂದು ವಿಶೇಷ ಗ್ರಾಮ ಸಭೆಯಲ್ಲಿ ನಮ್ಮ ಪ್ರೌಢಶಾಲಾ ಮಕ್ಕಳು ಮತ್ತು ಪ್ರಾಥಮಿಕ ಶಾಲಾ ಎಲ್ಲ ಮಕ್ಕಳು ಸಹ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಸಹ ಅರಸೀಕೆರೆ, ಹಾಸನ ಜಿಲ್ಲೆ ಇವರಿಂದ ಪ್ರಾಸ್ತಾವಿಕ ಭಾಷಣ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯರೇ ಮತ್ತು ಇಲ್ಲಿ ಎಲ್ಲ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳು, ಈ ದಿನ ಜಿಲ್ಲಾ ಪಂಚಾಯತ್ ಹಾಸನ, ತಾಲೂಕ್ ಪಂಚಾಯತ್ ಅರಸೀಕೆರೆ ಮತ್ತೆ ಗ್ರಾಮ ಪಂಚಾಯತ್ ಕರಡೂರು, ಪ್ರಕೃತಿ ಫೌಂಡೇಶನ್ ಸಹಾಯದೊಂದಿಗೆ ಹಾಸನ ಜಿಲ್ಲೆಯಾದ್ಯಂತ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನಿಂದ ಪ್ರಾರಂಭ ಆಗಿದೆ ನಮ್ಮ ಗ್ರಾಮ ಸಭೆ. ಎಲ್ಲ ಅರಸೀಕೆರೆ, ಹಾಸನದಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿಗಳಲ್ಲಿ ನಾವು ಅದರಲ್ಲೂ ಎಸ್ಪೆಷಲಿ 100 ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಸಭೆ ಮಾಡಬೇಕಂತ ನಮ್ಮೊಂದು ಕನಸು ಇಟ್ಕೊಂಡಿದ್ವಿ. ಇದು 2ನೇ ಪಂಚಾಯತಿ. ಬೆಳಿಗ್ಗೆ ಒಂದು ಒಗ್ಗುಂದ ಆಯಿತು, ಈಗ ಯಲ್ಲಾಪುರದಲ್ಲಿ ನಡೀತಾ ಇದೆ. ಸರ್ವೇಸಾಮಾನ್ಯ ಈ ಮಕ್ಕಳ ವಿಶೇಷ ಗ್ರಾಮ ಸಭೆ ಅಂದ್ರೆ ಏನಂತ ನೀವು ತಿಳ್ಕೊಂಡಿರ? ಏನ್ ತಿಳ್ಕೊಂಡಿರ? ಮಾತಾಡಿ. ಇವತ್ತು ನಾವು ಭಾಷಣ ಮಾಡಕ್ ಬಂದಿಲ್ಲ, ನಾವು ಭಾಷಣ ಮಾಡಕ್ ಬರಲ್ಲ. ಇವತ್ತು ನಿಮ್ಮ ಸಮಸ್ಯೆಗಳು, ನಿಮ್ಮ ಎದುರುಗಳನ್ನ ನಿಮ್ ಜೊತೆನೇ ಚರ್ಚೆ ಮಾಡಕ್ ಬಂದಿಲ್ಲ. ನಿಮ್ಮ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಇದೆಯಾ? ಚೈಲ್ಡ್ ರೈಟ್ಸ್ ಕ್ಲಬ್ ಇದೆಯಾ? ಇಲ್ಲ. ಇದೆ? ಇಲ್ಲ. ಇದೆ? ಇಲ್ಲ. ಇದೆ. ಊಟ ಮಾಡಿದ್ವಾ? ಊಟ ಅಂದ್ರೆ ಸಾಕು. ಕ್ಲಬ್ ಅಲ್ಲಿ ಯಾರು ಇದ್ದೀರಾ? ಚೈಲ್ಡ್ ರೈಟ್ಸ್ ಕ್ಲಬ್ ಅಲ್ಲಿ ಯಾರು ಇದ್ದೀರಾ? ಗೊತ್ತಿದೆಯಾ? ಯಾಕೆಂದ್ರೆ ಕೆಲವು ಸಮಸ್ಯೆಗಳು ಸಣ್ಣ ಸಮಸ್ಯೆನೆ, ಬಟ್ ಜಿಲ್ಲಾ ಮಟ್ಟ ತನಕ ರಾಜ್ಯ ಮಟ್ಟ ತನಕ ಹೋಗ್ತವೆ. ಬಟ್ ರಾಜ್ಯ ಮಟ್ಟಕ್ಕೆ ಹೋದ್ರೂ ಸಹ ಕೊನೆಗೆ ಎಲ್ಲಿ ಬರ್ತವೆ? ತಿರ್ಗಾ ಇಲ್ಲಿ ಗ್ರಾಮ ಪಂಚಾಯತಿಗೆ ಬರ್ತವೆ, ಇದೇ ಶಾಲೆಗೆ ಬರ್ತವೆ, ಎಲ್ಲಿ ಸಮಸ್ಯೆ ಇರುತ್ತೆ ಅಲ್ಲಿಗೆ ಬರ್ತವೆ.
ಬಟ್ ಬರೋರು ಯಾರು ರಾಜ್ಯದಿಂದ ಯಾರು ಬರೋಲ್ಲ, ಜಿಲ್ಲೆಯಿಂದ ಯಾರು ಬರೋಲ್ಲ, ತಾಲೂಕಿಂದನೂ ಯಾರು ಬರೋಲ್ಲ, ಇಲ್ಲಿರ್ತಕ್ಕಂಥ ಸ್ಥಳೀಯ ಸರ್ಕಾರದವರೇ ಬರೋದು, ಗ್ರಾಮ ಪಂಚಾಯತಿಯವರೇ ಸಂಬಂಧಪಟ್ಟವರೇ ಬರೋದು. ಈಗ ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಜಿಲ್ಲಾಧಿಕಾರಿ ನೋಡ್ತಾ ಇರ್ತೀವಿ, ಸರಿನಾ? ಹಾಗಾಗಿ ಚರ್ಚೆ ಮಾಡಕ್ ಹೋಗಲ್ಲ. ನಾವು ಏನಂದ್ರೆ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದ ರೀತಿಯಲ್ಲಿ ಅವರ ಸಮಸ್ಯೆಗಳನ್ನ ನಾವು ಗ್ರಾಮ ಮಟ್ಟದಲ್ಲೇನೆ ಬಗೆಹರಿಸಲಿಕ್ಕೆ, ಕೆಲವು ಸಮಸ್ಯೆಗಳನ್ನ ನಿಮ್ಗೆ ಕೆಲವೊಂದೊಂದು ನಿಮ್ಮ ಬೇಡಿಕೆಗಳು, ನಿಮ್ಮ ಸಮಸ್ಯೆಗಳನ್ನ ತಿಳ್ಕೊಳ್ಳಿಕ್ಕೆ ನಾವಿಲ್ಲಿ ಬಂದಿದ್ದೀವಿ, ಸರಿನಾ? ಹಾಗಾಗಿ ಇವತ್ತಿನ ದಿನ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನ ಈ ಒಂದು ಇದರದ ಪ್ರಯೋಜನ ನೀವು ಪಡ್ಕೋಬೇಕು. ಎಲ್ಲರೂ ಒಂದೊಂದು ನಿಮಗೆ ಅನ್ಸಿದ್ದು, ನಿಮಗೆ ಗೊತ್ತಿರೋದು 3 ವಿಭಾಗದಲ್ಲಿ ಪ್ರಶ್ನೆ ಕೇಳ್ಬೋದು. ಒಂದು ಶಾಲೆಗೆ ಸಂಬಂಧಪಟ್ಟಂತೆ, 2ನೇದು ಸಮುದಾಯ ಗ್ರಾಮ, 3ನೇದು ನಿಮ್ಮ ವೈಯಕ್ತಿಕ, ನಿಮ್ಮ ಕೇಂದ್ರದಿಂದ ವೈಯಕ್ತಿಕ ಸಮಸ್ಯೆಗಳನ್ನು ಕೇಳಬಹುದು, ಸರಿನಾ? ಈ ವಿಚಾರವಾಗಿ ನಾವೆಲ್ಲ ಇವತ್ತು ಚರ್ಚೆ ಮಾಡೋಣ. ಹಾಗಾಗಿ ಇವತ್ತು ನೇರವಾಗಿ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಿಮ್ಮ ಪ್ರಶ್ನೆಗಳಿಗೆ ನಾವು ಇವತ್ತು ಕಾತುರದಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಮುಖಂಡತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಗಿಡಕ್ಕೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಉದ್ಘಾಟನೆ ಮಾಡಿದಂತಹ ಈಶ್ವರ